ಫ್ರೆಂಡ್ಸ್, ಎಲ್ಲರಿಗೂ ಕೆ ಎಸ್ ಟ್ಯೂಟರ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಹಾಗಾದರೆ ನಮ್ಮ ಮೊದಲನೇ ಪ್ರಶ್ನೆ, ಪುರಾತನ ಭಾರತದ ಪ್ರಥಮ ಪ್ರಜೆಗಳೆಂದು ಯಾರನ್ನು ಕರೆಯಲಾಗುತ್ತಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಪುರಾತನ ಭಾರತದ ಪ್ರಥಮ ಪ್ರಜೆಗಳೆಂದು ಯಾರನ್ನು ಕರೆಯಲಾಗುತ್ತಿತ್ತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ನಿಗ್ರಿಟೋ ಜನಾಂಗದವರನ್ನೇ ಮಾಡ್ತಿದ್ರು, ಅಂದರೆ ಪುರಾತನ ಪ್ರಥಮ ಪ್ರಜೆಗಳೆಂದು ಕರೆಯುತ್ತಿದ್ದರು ಪುರಾತನ ಕಾಲದಾಗ. ಅವರಿಗೆ ನಿಗ್ರಿಟೋ ಜನಾಂಗದ ವ್ಯಕ್ತಿಗಳಿಗೆ. ಮುಂದಿನ ಪ್ರಶ್ನೆ ಹೋಗೋಣ. ಬ್ರಿಟಿಷರ ದಾಸ್ಯದಿಂದ ಭಾರತವನ್ನು ಮುಕ್ತಗೊಳಿಸಲು ಸ್ವರಾಜ್ಯ ನನ್ನ ಹಕ್ಕಾಗಿದೆ ಎಂದು ಹೇಳಿದ ವ್ಯಕ್ತಿ ಯಾರು? ಅಂದರೆ ಈ ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಬಾಲ್ ಗಂಗಾಧರ್ ತಿಲಕ್ ಆಗಿದ್ದಾರೆ ನೋಡಿ. ಬಾಲ್ ಗಂಗಾಧರ್ ತಿಲಕ್ರವರು ಒಬ್ಬ ತೀವ್ರಗಾಮಿಯಾಗಿರುತ್ತಾರೆ. ಇವರು ಏನು ಮಾಡ್ತಾರೆ ಅಂದರೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕಾಗಿದೆ ಅಂತ ಹೇಳಿಕೆಯನ್ನು ನೀಡಿದ ವ್ಯಕ್ತಿಯಾಗಿದ್ದಾರೆ. ಅದೇ ರೀತಿಯಾಗಿ ಗಣೇಶ ಉತ್ಸವ ಮತ್ತು ಶಿವಾಜಿ ಉತ್ಸವ ಮಹಾರಾಷ್ಟ್ರ ರಾಜ್ಯದಲ್ಲಿ ಜಾರಿಗೆ ತಂದ ವ್ಯಕ್ತಿಯಾಗಿದ್ದಾರೆ. ಯಾರಪ್ಪ ಅಂತಂದರೆ ಇವರು ಬಾಲ್ ಗಂಗಾಧರ್ ತಿಲಕರಾಗಿದ್ದಾರೆ ನೋಡಿ. ಎಲ್ಲಿ ಜಾರಿಗೆ ತರ್ತಾರೆ? ಮಹಾರಾಷ್ಟ್ರ ರಾಜ್ಯದಲ್ಲಿ ಗಣೇಶ ಉತ್ಸವ ಮತ್ತು ಛತ್ರಪತಿ ಶಿವಾಜಿ ಉತ್ಸವ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಲೆಕ್ಸಾಂಡರ್ ಮತ್ತು ಪೌರವರ ನಡುವೆ ನಡೆದ ಐಡಾಸ್ಪಿಸ್ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಅಂದರೆ ಅಲೆಕ್ಸಾಂಡರ್ ಮತ್ತು ಪೌರವರ ನಡುವೆ ಈ ಐಡಾಸ್ಪಿಸ್ ಯುದ್ಧ ನಡೆಯುತ್ತದೆ. ಇದು ಯಾವ ವರ್ಷದಲ್ಲಿ ನಡೆದಿದೆ ಅನ್ನುವುದು ಪ್ರಶ್ನೆಯಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಕ್ರಿಸ್ತಪೂರ್ವ 326ರಲ್ಲಿ. ಎಷ್ಟರಲ್ಲಿ? 326ರಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಜಿಲಂ ನದಿಯ ಹತ್ತಿರ, ಈ ಜಿಲಂ ನದಿಯ ಹತ್ತಿರ ಈ ಅಲೆಕ್ಸಾಂಡರ್ ಮತ್ತು ಪೌರವರ ನಡುವೆ ಯುದ್ಧ ನಡೀತದೆ. ಈ ಯುದ್ಧದಲ್ಲಿ ಅಲೆಕ್ಸಾಂಡರ್ ಜಯಭೇರಿ ಆಗುತ್ತಾನೆ ಅಂತ ಹೇಳಬಹುದು. ಇಲ್ಲಿ ಜಿಲಂ ನದಿಯ ತೀರದಲ್ಲಿ ಅಂತ ಹೇಳ್ತೀವಿ. ಕ್ರಿಸ್ತಪೂರ್ವ 326ರಲ್ಲಿ. ಮುಂದಿನ ಪ್ರಶ್ನೆ ಹೋಗೋಣ. ಖಿಲ್ಜಿ ವಂಶದ ಸ್ಥಾಪಕ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿದೆ ನೋಡಿ. ಜಲಾಲುದ್ದೀನ್ ಖಿಲ್ಜಿ ವಂಶದ ಸ್ಥಾಪಕರಾಗಿದ್ದಾರೆ. ಇವರು 1290ರಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ಯಾರು? ಜಲಾಲುದ್ದೀನ್ ಖಿಲ್ಜಿ. ಅದೇ ರೀತಿಯಾಗಿ ಖಿಲ್ಜಿ ವಂಶದಲ್ಲಿ ಅಲಾವುದ್ದೀನ್ ಖಿಲ್ಜಿ ಪ್ರಮುಖ ಒಂದು ಪ್ರಸಿದ್ಧ ರಾಜ ಆಗಿದ್ದಾನೆ ಅಂತ ಹೇಳ್ಬೋದು. ಅಲಾವುದ್ದೀನ್ ಖಿಲ್ಜಿ ದಾಗ್ ಮತ್ತು ಚಾರ ಎಂಬ ಪದ್ಧತಿಯನ್ನು ಜಾರಿ ಮಾಡಿದವರು ಅಲಾವುದ್ದೀನ್ ಖಿಲ್ಜಿ ಆಗಿದ್ದಾರೆ ನೋಡಿ. ಶಿವಾಜಿ ಮಹಾರಾಜರು ತಮ್ಮ ರಾಜ್ಯಾಭಿಷೇಕವನ್ನು ಯಾವ ವರ್ಷದಲ್ಲಿ ನಡೆಯಿತು? ಅಂದರೆ ಶಿವಾಜಿಯವರ ಪಟ್ಟಾಭಿಷೇಕ ನಡೆದ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 1674ರಲ್ಲಿ ಏನು ಮಾಡ್ತಾರೆ ಅಂದರೆ ಶಿವಾಜಿಯವರು ಈ ತಮ್ಮ ಪಟ್ಟಾಭಿಷೇಕವನ್ನು ಅಲಂಕರಿಸುತ್ತಾರೆ 1674ರಲ್ಲಿ. ಆ ಪಟ್ಟಾಭಿಷೇಕ ಪಡೆದ ನಂತರ ಛತ್ರಪತಿ ಎಂಬ ಬಿರುದನ್ನು ಪಡೆಯುತ್ತಾರೆ ಶಿವಾಜಿಯವರು. ಎಲ್ಲಿ? ರಾಯಗಢದ ಎಂಬ ಸ್ಥಳದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಪಟ್ಟಾಭಿಷೇಕ ನಡೆಸಿಕೊಳ್ಳುತ್ತಾರೆ ಅಂತ ಹೇಳಬಹುದು, ರಾಯಗಢದಲ್ಲಿ. ಮುಂದಿನ ಪ್ರಶ್ನೆ ಹೋಗೋಣ. ಮೊದಲ ಬಾರಿಗೆ ದೆಹಲಿ ಮೇಲೆ ದಾಳಿ ಮಾಡಿದ ಮುಸಲ್ಮಾನ ಆಕ್ರಮಣಕಾರ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಅಂದರೆ ಮೊಟ್ಟ ಮೊದಲ ಬಾರಿಗೆ ದೆಹಲಿ ಮೇಲೆ ಆಕ್ರಮಣ ಮಾಡಿದ ಮುಸಲ್ಮಾನ ಆಕ್ರಮಣಿಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಮೊಹಮ್ಮದ್ ಗಜ್ನಿ ಅಂತ ಹೇಳ್ಬೋದು. ಮೊಹಮ್ಮದ್ ಗಜ್ನಿ ಅವರು ಮೊಟ್ಟ ಮೊದಲ ಬಾರಿಗೆ ಮುಸಲ್ಮಾನ ಆಕ್ರಮಣ ಮಾಡ್ತಾನೆ ಇಲ್ಲಿ ದೆಹಲಿ ಮೇಲೆ. ಮುಂದಿನ ಪ್ರಶ್ನೆ ಹೋಗೋಣ. ಪಾಣಿಪತ್ನ 3ನೇ ಯುದ್ಧದಲ್ಲಿ ಮರಾಠರು ಮತ್ತು ಯಾರ ನಡುವೆ ಯುದ್ಧ ನಡೆಯಿತು? ಅಂದರೆ 3ನೇ ಪಾಣಿಪತ್ ಯುದ್ಧದಲ್ಲಿ ಯಾರ ವ್ಯಕ್ತಿಗಳು ಭಾಗವಹಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಮರಾಠರು ಇದ್ದರೆ ಅವರ ವಿರುದ್ಧ ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ನೋಡಿ. ಅಹಮದ್ ಶಾ ದುರಾನಿ ಇವರು ಏನಪ್ಪ ಅಂತಂದರೆ 3ನೇ ಪಾಣಿಪತ್ನ ಯುದ್ಧದಲ್ಲಿ ಮರಾಠರ ವಿರುದ್ಧ ಹೋರಾಡಿದಂಥ ವ್ಯಕ್ತಿಯಾಗಿದ್ದಾರೆ. ಅಫ್ಘಾನ್ ನೇತೃತ್ವದ ಅಹಮದ್ ಶಾ ದುರಾನಿ 3ನೇ ಪಾಣಿಪತ್ ಕದನದಲ್ಲಿ ಭಾಗವಹಿಸಿದ ವ್ಯಕ್ತಿಯಾಗಿದ್ದಾರೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಕುರುಕ್ಷೇತ್ರ ಯುದ್ಧದಲ್ಲಿ ಒಟ್ಟು ಎಷ್ಟು ದಿನಗಳ ಯುದ್ಧ ನಡೆಯಿತು? ಈ ಕುರುಕ್ಷೇತ್ರ ಎಷ್ಟು ದಿನಗಳವರೆಗೆ ಯುದ್ಧ ನಡೆದಂಥ ದಿನವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 18 ದಿನಗಳ ಕಾಲ ಈ ಕುರುಕ್ಷೇತ್ರದಲ್ಲಿ ನಡೆಯಿತು ನೋಡಿ. ಕುರುಕ್ಷೇತ್ರ ಕೌರವರು ಮತ್ತು ಪಾಂಡವರ ನಡುವೆ ನಡೆದಂಥ ಒಂದು ಯುದ್ಧವಾಗಿದೆ. ಭಾರತದಲ್ಲಿ ಪ್ರಮುಖವಾಗಿ ಐರನ್ ಪಿಲ್ಲರ್ ಅಂದರೆ ಲೋಹದ ಸ್ತಂಭ ಸ್ಥಾಪಿಸಿದ ರಾಜ ಯಾರು? ಕಬ್ಬಿಣ ಸ್ತಂಭ ಅಂತ ಹೇಳ್ಬೋದು ನಾವು. ಭಾರತದಲ್ಲಿ ಪ್ರಮುಖವಾಗಿ ಐರನ್ ಸ್ತಂಭ ಪಿಲ್ಲರ್ ಅಂತ ಸ್ಥಾಪನೆ ಮಾಡಿದ ರಾಜ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಚಂದ್ರಗುಪ್ತ ವಿಕ್ರಮಾದಿತ್ಯ. ಇವರೇನು ಮಾಡ್ತಾರಂದ್ರೆ ಈ ಐರನ್ ಪಿಲ್ಲರ್ ಎಂಬವನ್ನು ಸ್ಥಾಪಿಸಿದ ರಾಜ್ಯರಾಗಿದ್ದಾರೆ ಭಾರತದಲ್ಲಿ. ಮುಂದೆ ಹೋದರೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಯಾವ ಯುದ್ಧದಲ್ಲಿ ಈ ಒಂದು ಬಹುಮನಿ ಸುಲ್ತಾನರು ನಾಶ ಮಾಡ್ತಾನಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಬಿಜಾಪುರ, ಗೋಲ್ಕೊಂಡ ಮತ್ತು ಅಹಮದ್ನಗರ, ಬೀರದ್ ಈ ರಾಜಮನೆತಗಳು ಏನು ಮಾಡ್ತವೆ ಅಂದರೆ ಈ ವಿಜಯಪುರದ ರಾಜ್ಯದ ಮೇಲೆ ಸಾಮ್ರಾಜ್ಯದ ಮೇಲೆ ಆಳ್ವಿಕೆಯನ್ನು ಮಾಡ್ತವೆ, ಯುದ್ಧ ಆಡ್ತವೆ. ಆ ಯುದ್ಧ ಯಾವುದು ಅಂತ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಈ ಯುದ್ಧದಿಂದ ಏನಾಗುತ್ತದೆ ಅಂದರೆ ವಿಜಯನಗರ ಸಾಮ್ರಾಜ್ಯ ನಾಶವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ತಾಳಿಕೋಟೆ ಯುದ್ಧದಲ್ಲಿ ಏನಾಗುತ್ತದೆ ಅಂದ್ರೆ ಬಹುಮನಿ ಸುಲ್ತಾನರು ಮತ್ತು ವಿಜಯಪುರದ ಸಾಮ್ರಾಜ್ಯದ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ರಾಜರುಗಳ ನಡುವೆ ಯುದ್ಧ ನಡೆಯುತ್ತದೆ. ಈ ಯುದ್ಧದಲ್ಲಿ ಏನು ಮಾಡ್ತಾರೆ ಅಂದರೆ ಬಹುಮನಿ ಸುಲ್ತಾನರು ಜಯಬೇರಿ ಆಗುತ್ತಾರೆ ಅಂತ ಹೇಳಬಹುದು. ಮುಂದಿನ ಪ್ರಶ್ನೆ ಹೋಗೋಣ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯ ಕೇಂದ್ರ ಯಾವ ನಗರದಲ್ಲಿ ಇತ್ತು? ಅಂದರೆ ಫ್ರೆಂಚರ ಒಂದು ಕಂಪನಿ ಮುಖ್ಯ ಕೇಂದ್ರ ಯಾವ ಸ್ಥಳದಲ್ಲಿ ಇತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಪಾಂಡಿಚೇರಿ ಅಂತ ಹೇಳ್ಬೋದು. ಫ್ರೆಂಚರ ಪಾಂಡಿಚೇರಿ. ಇವರೇನಪ್ಪ ಅಂತಂದರೆ ಫ್ರೆಂಚರ ಪ್ರಮುಖ ಒಂದು ಮುಖ್ಯ ಕೇಂದ್ರವಾಗಿದೆ ಪಾಂಡಿಚೇರಿಯಲ್ಲಿ. ಮುಂದಿನ ಪ್ರಶ್ನೆ ಹೋಗೋಣ. ಮಹಾತ್ಮ ಗಾಂಧೀಜಿ ದಂಡಿಯಾತ್ರೆ ನಡೆಸಿದ ವರ್ಷ ಯಾವುದು? ಇದು ಅತ್ಯಂತ ಸುಲಭವಾದ ಪ್ರಶ್ನೆ ಆಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಅಂತ ಹೇಳ್ಬೋದು. 1930 ಮಾರ್ಚ್ 12ನೇ ತಾರೀಕು ಏನು ಮಾಡ್ತಾರೆ ಅಂದರೆ 78 ಅನುಯಾಯಿಗಳೊಂದಿಗೆ ಗಾಂಧೀಜಿಯವರು ದಂಡಿಯಾತ್ರೆಯನ್ನು ಪ್ರಾರಂಭ ಮಾಡುತ್ತಾರೆ. ಈ 78 ಅನುಯಾಯಿಗಳಲ್ಲಿ ನಮ್ಮ ಕರ್ನಾಟಕದಿಂದ ಮೈಲಾರ ಮಾಲಿಂಗಪ್ಪರವರು ಭಾಗವಹಿಸಿರ್ತಾರೆ ಅಂತ ಹೇಳ್ಬೋದು. ಮಾರ್ಚ್ 12ವರೆಗೂ, ಇದು ಏಪ್ರಿಲ್ 6ರವರೆಗೂ ನಡೆಯುತ್ತದೆ. ಏಪ್ರಿಲ್ 6ರವರೆಗೂ ಈ ಒಂದು ದಂಡಿಯಾತ್ರೆ ನಡೆಯುತ್ತದೆ ಅಂತ ಹೇಳಬಹುದು. ಮೊಘಲ ಸಾಮ್ರಾಜ್ಯದಲ್ಲಿ ಮೊದಲನೇ ಇಂಗ್ಲೀಷ್ ಶಕ್ತಿಯನ್ನು ಸ್ವಾಗತಿಸಿದ ದೊರೆ ಯಾರು? ಇದು ಕೂಡ ಅತ್ಯಂತ ಸುಲಭವಾದ ಪ್ರಶ್ನೆಯಾಗಿದೆ ನೋಡಿ. ಅಂದರೆ ಮೊಘಲರ ಇಂಗ್ಲೀಷ್ ದೊರೆಯನ್ನು ಸ್ವಾಗತಿಸಿದ ಮೊಘಲ್ ದೊರೆ ಯಾರು ಅಂತ ಕೇಳಿದ್ದಾರೆ ನೋಡಿ. ಇಂಗ್ಲೀಷ್ ದೊರೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಕ್ತಿಯನ್ನು ಸ್ವಾಗತ ಮಾಡಿಕೊಂಡ ಮೊಘಲರ ದೊರೆ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಯಾರು? ಜಹಾಂಗೀರ್. ಜಹಾಂಗೀರ್ ಆಸ್ಥಾನಕ್ಕೆ ರಾಯಭಾರಿಯಾಗಿ ಥಾಮಸ್ ಮನ್ರೋ ಅವರು ಬರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಮೊಘಲ್ ಸಾಮ್ರಾಜ್ಯದ ಜಹಾಂಗೀರ್ನ ಆಸ್ಥಾನಕ್ಕೆ. ಭಾರತದಲ್ಲಿನ ಮೊದಲ ಮಹಿಳಾ ಗವರ್ನರ್ ಯಾರು? ಅಂದರೆ ಭಾರತದ ಮೊದಲ ಮಹಿಳಾ ಗವರ್ನರ್ ಜನರಲ್ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಗವರ್ನರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸರೋಜಿನಿ ನಾಯ್ಡು. ಇವರು ಭಾರತದ ಮೊದಲ ಮಹಿಳಾ ಗವರ್ನರ್ ಆಗಿದ್ದಾರೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. ಈ ಕೆಳಗಿನವರಲ್ಲಿ ಭಾರತೀಯ ನಾಗರಿಕ ಸಂಹಿತೆಯನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಅಂದರೆ ಇಂಡಿಯನ್ ಪೆನಲ್ ಕೋಡ್ ಅಂತ ಹೇಳ್ಬೋದು, IPC. ಇದನ್ನು ರಚಿಸಿದ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಥಾಮಸ್ ಮ್ಯಾಕಾಲೆ. ಇವ್ರು ಏನು ಮಾಡ್ತಾರೆ ಅಂದರೆ IPCಯನ್ನು ರಚಿಸಿದ ವ್ಯಕ್ತಿಯಾಗಿದ್ದಾರೆ. ಇವರು 1860ರಲ್ಲಿ ಇದನ್ನು ರಚನೆಯನ್ನು ಮಾಡುತ್ತಾರೆ. ಇದು 1862ರಲ್ಲಿ ಜಾರಿಗೆ ಬರುತ್ತದೆ. IPC ಇಂಡಿಯನ್ ಪೆನಲ್ ಕೋಡ್ ಅಂತ ಹೇಳ್ಬೋದು. ಥಾಮಸ್ ಮ್ಯಾಕಾಲೆ ಅವರು ಇದನ್ನು ರಚನೆ ಮಾಡಿದ ವ್ಯಕ್ತಿಯಾಗಿದ್ದಾರೆ. ಹಳದಿಘಾಟಿ ಯುದ್ಧವು ಯಾರ ನಡುವಿನಲ್ಲಿ ನಡೆಯಿತು? ಅಂದರೆ ಹಳದಿಘಾಟಿ ಯುದ್ಧ ಯಾರ ವ್ಯಕ್ತಿಗಳ ನಡುವೆ ನಡೆದಂಥ ಯುದ್ಧ ಆಗಿದೆ ಅಂತ ಪ್ರಶ್ನೆ ಕೇಳೋದಾಗಿದೆ. ಅಂದರೆ ಹಳದಿಘಾಟ್ ಅಂತ ಹೇಳ್ಬೋದು ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಅಕ್ಬರ್ ಮತ್ತು ಮಹಾರಾಣಾ ಪ್ರತಾಪ ಇವರ ನಡುವೆ ಈ ಹಳದಿಘಾಟ್ ನಡೆಯುತ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ವಿಶ್ವದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದ ಮಿಸ್ರದ ನಾಗರಿಕತೆಯ ಮುಖ್ಯ ದೇವತೆ ಯಾರು? ಮಿಸ್ರದ ನಾಗರಿಕತೆಯ ಮುಖ್ಯ ದೇವತೆ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಅಮೂನ್ ರಾ. ಏನಪ್ಪ ಅಂತಂದರೆ ಮಿಸ್ರದ ನಾಗರಿಕತೆಯ ಮುಖ್ಯ ದೇವತೆಯಾಗಿದೆ ಇದು ಅಮೂನ್ ರಾ. ಕನ್ನಡದ ಪ್ರಾಚೀನ ರಾಜಮನೆತನಗಳಲ್ಲಿ ಕದಂಬ ರಾಜವಂಶದ ಸಂಸ್ಥಾಪಕ ಯಾರು? ಇದು ಕೂಡ ಅತ್ಯಂತ ಸುಲಭದ ಪ್ರಶ್ನೆಯಾಗಿದೆ ನೋಡಿ. ಅಂದರೆ ಈ ಕದಂಬ ರಾಜಮನೆತನ ಸ್ಥಾಪನೆ ಮಾಡಿದ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಅತ್ಯಂತ ಸುಲಭವಾದ ಪ್ರಶ್ನೆಯಾಗಿದೆ, ಇದನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಬೇಗನೆ ಒಂದು ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರನ್ನು ಮಾಡಿ. ಮುಂದಿನ ಪ್ರಶ್ನೆ ಹೋಗೋಣ. ಚೋಳ ರಾಜ್ಯದ ಪ್ರಸಿದ್ಧ ರಾಜನಾದ ರಾಜರಾಜ ಚೋಳನು ಯಾವ ಪ್ರಸಿದ್ಧ ದೇವಾಲಯವನ್ನು ನಿರ್ಮಿಸಿದನು? ಅಂದರೆ ಚೋಳ ರಾಜವಂಶದ ರಾಜನಾದ ರಾಜರಾಜ ಚೋಳ ಏನು ಮಾಡ್ತಾನೆ ಅಂದರೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡುತ್ತಾನೆ. ಆ ದೇವಾಲಯ ಯಾವುದಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಬೃಹದೇಶ್ವರ ದೇವಾಲಯ. ಏನು ಮಾಡ್ತಾನಂದರೆ ರಾಜರಾಜ ಚೋಳ ನಿರ್ಮಾಣ ಮಾಡುತ್ತಾನೆ. ಇಲ್ಲಿ ತಾಂಜಾವೂರಿನಲ್ಲಿ ಏನು ಮಾಡ್ತಾನಂದರೆ ಈ ರಾಜರಾಜ ಚೋಳ ಈ ಬೃಹತ್ನಂದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿಯಾಗಿದ್ದಾನೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. ಖಿಲ್ಜಿ ವಂಶದ ಅಲಾವುದ್ದೀನ್ ಖಿಲ್ಜಿ ಯಾವ ಹೆಸರಿನ ಮಂಗಳಸೂತ್ರದ ಅಂದರೆ ಅಲಂಕರಿಸಿದ ಹಾರ ಅಂತ ಹೇಳ್ಬೋದು ಇದನ್ನು ತಯಾರಿಸಲು ಆದೇಶ ನೀಡಿದನು? ಅಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನಂದರೆ ಒಂದು ಮಂಗಳಸೂತ್ರದ ಅಂದರೆ ಅಲಂಕರಿಸಿದ ಹಾರವನ್ನು ತಯಾರು ಮಾಡಲು ಹೇಳ್ತಾನೆ. ಅದರ ಹೆಸರೇನಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಈ ಮಂಗಳಸೂತ್ರದ ಹೆಸರೇನಾಗಿತ್ತು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಚಂದನ್ ಹಾರ ಅಂತ ಹೇಳ್ಬೋದು. ಚಂದನ್ ಹಾರ ಅಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ ಅಂದರೆ ಈ ಚಂದನ್ ಹಾರವನ್ನು ಮಂಗಳಸೂತ್ರದ ಹಾರವನ್ನಾಗಿ ತಯಾರು ಮಾಡಲು ಹೇಳ್ತಾನೆ. ಮುಂದಿನ ಪ್ರಶ್ನೆ ಹೋಗೋಣ. ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸ್ ವಿದೇಶಿ ಪ್ರವಾಸಿಗ ಯಾರು? ಇದು ಕೂಡ ಅತ್ಯಂತ ಸುಲಭವಾದ ಪ್ರಶ್ನೆ ಆಗಿದೆ ನೋಡಿ. ಅಂದರೆ ಭಾರತಕ್ಕೆ ಬಂದ ಮೊದಲ ವಿದೇಶಿ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಪೋರ್ಚುಗೀಸ್ ವ್ಯಕ್ತಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ವಾಸ್ಕೋ ಡಿ ಗಾಮ. ಇವನೇನು ಮಾಡ್ತಾನೆ ಅಂದರೆ ಭಾರತಕ್ಕೆ ಬಂದ ಮೊದಲ ವ್ಯಕ್ತಿಯಾಗಿದ್ದಾನೆ ನೋಡಿ, ಪೋರ್ಚುಗೀಸ್ ವ್ಯಕ್ತಿ. 1498ರಲ್ಲಿ ಇವನು ಭಾರತಕ್ಕೆ ಬರುತ್ತಾನೆ. ಕೇರಳದ ಕಲಿಕೋಟೆಯಲ್ಲಿ ಬಂದು ಇಳಿತಾರೆ ಅಂತ ಹೇಳ್ಬೋದು. ಇವನಿಗೆ ಕೇರಳದ ರಾಜನಾಗಿರುವ ಜಾಮೋರಿಯನ್ ಸ್ವಾಗತವನ್ನು ನೀಡುತ್ತಾನೆ ವಾಸ್ಕೋ ಡಿ ಗಾಮನಿಗೆ. 1498ರಲ್ಲಿ ಇವನು ಭಾರತಕ್ಕೆ ಬರುತ್ತಾನೆ. ಪ್ಲಾಸಿ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಇದು ಕೂಡ ಅಗದಿ ಈಜಿ ಆದಂಥ ಪ್ರಶ್ನೆ ಆಗಿದೆ ನೋಡಿ. ಪ್ಲಾಸಿ ಯುದ್ಧ ನಡೆದ ವರ್ಷ ಯಾವಾಗ? ಇದಕ್ಕೆ ಸರಿಯಾದ ಉತ್ತರ 1757ರಲ್ಲಿ ಈ ಪ್ಲಾಸಿ ಯುದ್ಧ ನಡೀತದೆ ಅಂತ ಹೇಳ್ಬೋದು. ಬ್ರಿಟಿಷ್ ಮತ್ತು ಸಿರಾಜುದ್ ದೌಲಾ ನಡುವೆ ನಡೆದಂಥ ಯುದ್ಧವಾಗಿದೆ ಇದು ಪ್ಲಾಸಿ ಯುದ್ಧ. ಬಕ್ಸರ್ ಕದನ 1764ರಲ್ಲಿ ನಡೆದಂಥ ಯುದ್ಧವಾಗಿದೆ ಅಂತ ಹೇಳ್ಬೋದು. 1764ರಲ್ಲಿ ಈ ಬಕ್ಸರ್ ಕದನ ನಡೆಯುತ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದಲ್ಲಿ ಬಂಗಾಳ ವಿಭಜನೆ ಯಾವ ವರ್ಷದಲ್ಲಿ ನಡೆದಿದೆ? ಇದಕ್ಕೆ ಸರಿಯಾದ ಉತ್ತರ 1905ರಲ್ಲಿ. 1905ರಲ್ಲಿ ಏನು ಮಾಡ್ತಾರೆ ಅಂದರೆ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ ಅಂದರೆ ಈ ಬಂಗಾಳದಲ್ಲಿ ಭಾರತಕ್ಕೆ ಬಂಗಾಳದ ವಿಭಜನೆ ಮಾಡ್ತಾನೆ. ಯಾವಾಗ? 1905ರಲ್ಲಿ ಲಾರ್ಡ್ ಕರ್ಜನ್ ಅವರು ಬಂಗಾಳ ವಿಭಜನೆಯನ್ನು ಮಾಡ್ತಾರೆ. ಇದನ್ನು ಯಾವಾಗ ರದ್ದು ಮಾಡಲಾಗುತ್ತದೆ ಅಂದರೆ 1911ರಲ್ಲಿ ರದ್ದು ಮಾಡಲಾಗುತ್ತದೆ ಅಂತ ಹೇಳ್ಬೋದು. ಇದನ್ನು ರದ್ದು ಮಾಡಿದ ವ್ಯಕ್ತಿ ಯಾರಂದರೆ ಲಾರ್ಡ್ ಆರ್ಡಿಜ್ ಟೂ ಅಂತ ಹೇಳ್ಬೋದು. ಇವರು 1911ರಲ್ಲಿ ಈ ಬಂಗಾಳ ವಿಭಜನೆ ಕಾಯ್ದೆಯನ್ನು ರದ್ದು ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. 1857ರ ಮುಕ್ತಿಯ ಸಮರದಲ್ಲಿ ನಾಯಕಿ ರಾಣಿ ಲಕ್ಷ್ಮೀಬಾಯಿ ಯಾರ ವಿರುದ್ಧ ಹೋರಾಡಿದರು? ಅಂದರೆ 1857ರಲ್ಲಿ ಸ್ವಾತಂತ್ರ್ಯ ನಡೆಯುತ್ತಿರ್ತದೆ. ಸ್ವಾತಂತ್ರ್ಯ ಸಂಗ್ರಾಮ ಈ ಒಂದು ಕಾಡ್ಗಿಚ್ಚು ಹತ್ತಿಕೊಂಡಿರ್ತದೆ. ಈ ಹೋರಾಟ ಆಡುತ್ತಿರುವಾಗ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿರ್ತಾಳೆ. ಆ ಸಂದರ್ಭದಲ್ಲಿ ಬ್ರಿಟಿಷರ ವ್ಯಕ್ತಿ ಯಾರಾಗಿರುತ್ತಾರೆ ಅಂದ್ರೆ ಪ್ರಶ್ನೆ ಕೇಳಿದ್ದಾರೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಯು ರೋಸ್ ಅಂತ ಹೇಳ್ಬೋದು. ಯು ರೋಸ್ ಅವರು ಏನು ಮಾಡ್ತಾರೆ ಅಂದರೆ ಈ ರಾಣಿ ಲಕ್ಷ್ಮೀಬಾಯಿ ವಿರುದ್ಧ ಹೋರಾಡಿದಂಥ ಒಂದು ಬ್ರಿಟಿಷ್ ಸೈನಿಕರಾಗಿದ್ದಾರೆ. ಯು ರೋಸ್ 1857ರಲ್ಲಿ. ಭಾರತದ ಮೊದಲ ಸಾಂವಿಧಾನಿಕ ಅಧಿವೇಶನ ಯಾವ ವರ್ಷದಲ್ಲಿ ನಡೆಯಿತು? ಅಂದರೆ ಭಾರತ ದೇಶದಲ್ಲಿ ಒಂದು ಮೊದಲ ಬಾರಿಗೆ ಅಧಿವೇಶನ ನಡೀತದೆ. ಸಾಂವಿಧಾನಿಕ ಅಧಿವೇಶನ ಇದು ನಡೆದ ವರ್ಷ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಇದು ಇವತ್ತಿನ ಕೊನೆಯ ಪ್ರಶ್ನೆಯಾಗಿದೆ ನೋಡಿ. ಇದಕ್ಕೆ ನಿಮಗೆಲ್ಲರಿಗೂ ಇದು ಕೂಡ ಅತ್ಯಂತ ಸುಲಭವಾದ ಪ್ರಶ್ನೆಯಾಗಿದೆ. ಆದ್ದರಿಂದ ಇದನ್ನು ಕೂಡ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ನಾವು ಕೇಳಿರುವಂಥ ಒಂದು ಪ್ರಮುಖ ಪ್ರಶ್ನೆಗಳಿಗೆ ಕಮೆಂಟ್ ಮೂಲಕ ಉತ್ತರವನ್ನು ನೀಡಿ. ಆವಾಗ ಏನಾಗುತ್ತಂದ್ರೆ ನಮ್ಗೆ ಇನ್ನೂ ಹೆಚ್ಚಿನ ವೀಡಿಯೋನ ಮಾಡಬೇಕಂತ ಒಂದು ಬೆಂಬಲ ಸಿಗುತ್ತದೆ ಅಂತ ಹೇಳ್ಬೋದು. ಓಕೆ, ಲೈಕ್ ಮಾಡಿ ಮತ್ತು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರನ್ನು ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.